ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗಂತೂ ಒಂದೆರಡು ದಿನ ನಿಮಗೊಂದಿಷ್ಟು ರೆಸ್ಟು, ಒಂದಿಷ್ಟು ವಿಚಾರ ಮಾಡುವಂಥ ಸಮಯ. ಕಬ್ಬು ಬೆಳೆಗಾರರು ನೀವು, ಜೊತೆ ಕಾರ್ಖಾನೆ ಮಾಲೀಕರು ಅವರು ತಮ್ಮ ಲಾಸನ್ನು ಹೇಳ್ತಾ ಇರ್ತಾರೆ, ನೀವು ನಿಮ್ಮ ಲಾಸನ್ನು ಹೇಳ್ತಾ ಇದ್ದೀರಿ. ಅದೇ ಕಾಲಕ್ಕೆ ಪಾರ್ಟಿಗಳು ಸಹಿತವು ತಮ್ಮ ಬ್ಲೇಮ್ ಗೇಮ್ ಅಂದರೆ ಒಬ್ಬರಿಗೊಬ್ಬರು ಟೀಕಾ ಮಾಡೋದು, ಬೈದು ಶುರು ಮಾಡಿದರೆ ಕೇಂದ್ರದವ್ರು ಮಾಡಬೇಕು ರೀ, ರಾಜ್ಯದವ್ರು ಮಾಡಬೇಕು, ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕೋದು ನಡೆದದ. ತಪ್ಪು ನಮ್ದು ಯಾರ್ದು ಇಲ್ಲಪ್ಪ. ತಪ್ಪು ಯಾರ್ದು? ರೈತರದ್ದು ಇಲ್ಲ, ಕಾರ್ಖಾನೆ ಮಾಲೀಕರದ್ದು ಇಲ್ಲ, ರಾಜಕಾರಣಿಗಳದ್ದು ಇಲ್ಲ, ಅದು ಮತ್ತು ಯಾರ್ದು? ಸ್ವತಃ ರೈತರದ್ದು ನಾನು ಭಾಳ ಸಲ ವಿಚಾರ ಮಾಡಿದ್ದೀನಿ. ಯಾಕಂದ್ರೆ ಸ್ವತಃ ರೈತ ನಮ್ಮನೆ ಪಾಪ ಅನ್ಎಜುಕೇಟೆಡ್ ಆಗ್ಯಾರ ಭಾಳಷ್ಟು ಜನ. ಕಲ್ತಿರ್ಬೋದು ಸಹಿ ಮಾಡಲಿಕ್ಕೆ ಅಲ್ಲ ಇಲ್ಲೇ, ಆದರೆ ಪ್ರಜ್ಞಾವಂತರು, ಸೈಂಟಿಫಿಕಲಿ ಡೆವಲಪ್ ಆದವರು ಅಂತ ಭಾಳ ಜನ ಇಲ್ಲ. ಇದ್ದವರು ಪ್ರಜ್ಞಾದ ಇಲ್ಲಂತೂ ಅಲ್ಲ. ಹಂಗಂತೇಳಿ ಕಲಿದೇ ಇದ್ದವರು ಅಜ್ಞಾನಿಗಳಂತೂ ಅಲ್ಲ. ಯಾಕಂದ್ರೆ ಒಕ್ಕಲ್ತನವನ್ನು ತಲಾಂತರಗಳಿಂದ ಮಾಡ್ತಾ ಬಂದಿದ್ದಾರೆ. ಆದರೆ ಒಂದು ಏನಪ್ಪ ಅಂದ್ರೆ ಅವ್ರು ಹೆಂಗೆ ಬೆಳಿಬೇಕು, ಏನು ಮಾಡಬೇಕು, ಯಾವ ರೀತಿ ಬೆಳಿಬೇಕು, ಗೊಬ್ಬರ ಏನು, ಇವೆಲ್ಲ ನಾವು ನಾಲೆಜ್ ಇದೆ. ಮತ್ತು ಈ ದಿಶೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಸಾಕಷ್ಟು ಹೆಲ್ಪ್ ಮಾಡ್ತಾ ಇದ್ದಾವೆ. ಅದನ್ನು ಉಪಯೋಗ ತೊಗೊಂಡು ಅಥವಾ ಸ್ವತಃ ರೈತನ ಅನುಭವದಿಂದಲೂ ಸಾಕಷ್ಟು ಕಲ್ಕೊಂಡು ಬಂದಿದ್ದಾನೆ. ಆ ನೆಲೆಯಲ್ಲೇ ರೈತ ಏನಪ್ಪ ಅಂತಂದ್ರೆ ಅವ್ರಿಗೆ ಕಲಿಸೋದು ಏನು ಇವತ್ತು ಉಳಿದಿಲ್ಲ ಅಂತೇಳಿ. ಯಾಕೆ ಹೇಗಾದ್ರು ಮಾಡಿದ್ರೆ ಕಲಿದಿದ್ದವ್ರು ಮಾಡ್ತಾರೆ, ಕಲಿತವ್ರು ಮಾಡ್ತಾರೆ. ಆದರೆ ಇತಿಹಾಸ ತುಂಬನ ಎಲ್ಲ ಗಮನಿಸೋದು ಬಂದಾಗ ರೈತರು ಮಾತ್ರ ಲಾಸ್ದೆಲ್ಲ ಇದ್ದಾರೆ, ಇನ್ನೊಬ್ರಿಗೆ ಊಟ ಹಾಕೋದ್ರಲ್ಲೇ ಇದ್ದಾರೆ. ಸ್ವತಃ ಒಬ್ಬಪ್ಪ ಇಂಡಿಪೆಂಡೆಂಟ್, ನಮಗೆ ಯಾರ್ದು ಏನಿಲ್ಲಪ್ಪ ಅನ್ನುವಂಥದ್ದು ಏನಿಲ್ಲ. ಯಾಕೆ ಬಡತನ ಅವ್ರ ಜೊತೆ ಕೊಡ್ಕೊಂಡು ಬಂದದ್ದು. ನೆಮ್ಮದಿ ಬದುಕೋದು ಇಲ್ಲ ಅಂತಲ್ಲ, ಕೋಟ್ಯಾಧೀಶರು ಅಬ್ಜಾಧೀಶರಾಗೋದು ಸಾಧ್ಯ.